ವಿಶ್ವಾಸ ಪ್ರಚಾರ ಸಂದರ್ಭದಲ್ಲೇ ಸಿಕ್ಕಿತು ಅಂತ ಕಾಣಿಸುತ್ತೆ. ತಮ್ಮ ಪಾರ್ಟಿ ಬಹುಮತವನ್ನ ಗೆಲ್ಲುತ್ತೆ ಅಂದ್ರೆ ಸರಳ ಬಹುಮತ ಮತದಾರರು ಕೊಡ್ತಾರೆ, ಅಧಿಕಾರದ ಗದ್ದುಗೆನ ತಮ್ಮ ಪಾರ್ಟಿ ಹಿಡಿಯುತ್ತೆ ಅಂತ ಹೇಳಿ. ಅದರಂತೆ ಪ್ರಚಾರ ಸಭೆಗೆ ಹೋದಲ್ಲೆಲ್ಲ ಸಿನಿಮಾ ರೀತಿಯಲ್ಲೇ ಡೈಲಾಗ್ ಅನ್ನ ವಿಜಯ್ ಹೊಡಿತಾ ಇದ್ರು. ನಮ್ಮ ಪಾರ್ಟಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರ ಹೊಮ್ಮುತ್ತೆ, ನಾವು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತೀವಿ ಅಂತ. ಅದರಂತೆ ಈಗ ಜನ ಕೂಡ ಮನ್ನಣೆ ಕೊಟ್ಟು ರಾಜಕೀಯವಾಗಿಯೂ ಕೂಡ ವಿಜಯ್ಗೆ ಒಂದು ಕಟೌಟ್ ಅನ್ನ ಹಾಕಿದ್ದಾರೆ. ತಮಿಳುನಾಡಿನಲ್ಲಿ ಒಂದು ಇತಿಹಾಸವನ್ನ ಮತ್ತೊಮ್ಮೆ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಸಿನಿಮಾ ಮತ್ತೆ ರಾಜಕಾರಣ ಎರಡಕ್ಕೂ ಕೂಡ ಅವಿನಾಭಾವ ಸಂಬಂಧ ಅಂತೂ ಇದ್ದೇ ಇದೆ, ಒಂದು ಕನೆಕ್ಷನ್ ಅಂತೂ ಇದ್ದೇ ಇದೆ. ಬಟ್ ಸಿನಿಮಾದಲ್ಲಿ ಹೆಸರು ಮಾಡಿದವರು ರಾಜಕಾರಣದಲ್ಲೂ ಹೆಸರು ಮಾಡಿದ್ದು ತೀರಾ ಕಡಿಮೆ. ಅದರಲ್ಲೂ ನಾವು ದಕ್ಷಿಣ ಭಾರತದಲ್ಲಿ ಹಂಗೆ ನೋಡೋಕೆ ಹೋದ್ರೆ ಜಯಲಲಿತಾ ಅವರನ್ನು ನೋಡಿದ್ದೀವಿ, MGR ಅವರನ್ನು ನೋಡಿದ್ದೀವಿ. ಹಾಗೆ ಕೆಲವು ಮಂದಿ ಮಾತ್ರ ಇದರಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗಿರೋದು. ಬಟ್ ಇಲ್ಲಿ ವಿಜಯ್ ಈ ಸಕ್ಸಸ್ ಅನ್ನ ಕಾಣ್ತಾರಾ ಇಲ್ವಾ? ಕೇವಲ ಡೈಲಾಗ್ಗಳಿಗೆ ಮಾತ್ರ ಅದು ಸೀಮಿತವಾಗುತ್ತಾ, ಅಥವಾ ಒಂದು ಮೊದಲ ಪ್ರಯತ್ನ ಅಂತ ಮಾಡಿದ್ರು, ಆರಂಭದ ಪ್ರಯತ್ನದಲ್ಲೇ ಒಂದು ವೇಳೆ ಮುಗ್ಗರಿಸಿಬಿದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾರಾ ಇಲ್ವಾ? ಯಾಕಂದ್ರೆ ಜನನಾಯಕನ್ ನನ್ನ ಕೊನೆ ಸಿನಿಮಾ ಅಂತ ವಿಜಯ್ ಹೇಳ್ಕೊಂಡಿರ್ತಾರೆ. ಅದ್ ರಿಲೀಸ್ಗೆ ಇನ್ನೂ ಕೂಡ ಒಂದಿಷ್ಟು ವಿಘ್ನಗಳು ಎದುರಾಗಿದೆ. ಇನ್ನು ಮುನ್ನಡೆಯಲ್ಲಿ ಶತಕವನ್ನ ಬಾರಿಸಿದ್ದಾರೆ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಕಮಾಲ್ ಮಾಡಿದೆ ಈ ಬಾರಿ ತಮಿಳುನಾಡಿನಲ್ಲಿ. ರಾಜಕೀಯದಲ್ಲೂ ಕೂಡ ಸೆಂಚುರಿ ಸ್ಟಾರ್ ಆಗಿದ್ದಾರೆ ವಿಜಯ್. ಸಿನಿಮಾದಲ್ಲಿ ಹೆಂಗೆ ಜನರನ್ನ ಸೆಳಿತಾ ಇದ್ರು, ಶಿಳ್ಳೆಗಳನ್ನ ಹೊಡೆಸ್ಕೊಳ್ತಾ ಇದ್ರು, ಕಟೌಟ್ಗಳನ್ನ ಹಾಕಿಸ್ಕೊಳ್ತಾ ಇದ್ರು, ರಾಜಕೀಯವಾಗಿನೂ ಕೂಡ ವಿಜಯ್ ಜೋಸೆಫ್ ಒಂದು ಇತಿಹಾಸವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಸೆಂಚುರಿಯನ್ನ ಬಾರಿಸಿದೆ ಟಿವಿಕೆ ಪಕ್ಷ. ಇದು ಸದ್ಯದ ಟ್ರೆಂಡಿಂಗ್. ಸಮೀಕ್ಷೆಗಳ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ್ದಾರೆ ವಿಜಯ್. ಬಹುತೇಕ ಸಮೀಕ್ಷೆಗಳು ಹೇಳಿದ್ದು 35 ಸ್ಥಾನಗಳು ಅಂತ ಹೇಳಿ. ಅಂದ್ರೆ ಒಂದು ಕಿಂಗ್ ಮೇಕರ್ ಸ್ಥಾನದಲ್ಲಿ ಟಿವಿಗೆ ಕುತ್ಕೊಳ್ಬಹುದು. ಯಾರ ಜೊತೆಗೆ ಅವ್ರು ಕೈ ಜೋಡಿಸ್ತಾರೆ, ರಾಜಕೀಯವಾಗಿ ಒಂದಿಷ್ಟು ಲೆಕ್ಕಾಚಾರಗಳು ಹಂಗ್ ನಡೀತಾ ಇತ್ತು ಎಕ್ಸಿಟ್ ಪೋಲ್ ಆದ್ಮೇಲೆ. ಬಟ್ ಆಕ್ಸಿಸ್ ಇಂಡಿಯಾ ಮಾತ್ರ ಪರ್ಟಿಕ್ಯುಲರ್ ಆಗಿ ಹೇಳಿತ್ತು 100ಕ್ಕೂ ಅಧಿಕ ಸ್ಥಾನಗಳಲ್ಲಿ ಟಿವಿಕೆ ಗೆಲ್ಲುತ್ತೆ, ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅಂತ ಹೇಳಿ. ಈಗ ಸೆಂಚುರಿಯನ್ನ ಬಾರಿಸಿದ್ದಾಗಿದೆ. ನಾಗಾಲೋಟದಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಮುನ್ನುಗ್ತಾ ಇದೆ. ಹಾಗಾಗಿ ರಾಜಕೀಯವಾಗಿ ವಿಜಯ್ ಒಂದು ಕಮಾಲನ್ನ ಮಾಡಿದ್ದಾರೆ. ಈಗ ಸೆಂಚುರಿಯನ್ನ ಬಾರಿಸಿದ್ದಾರೆ. ಇಷ್ಟು ದಿನ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ವಿ, ವಿಜಯ್ ಸಿನಿಮಾ ಬರುತ್ತೆ ಅಂತಂದ್ರೆ ಅದು ಹೌಸ್ಫುಲ್ ಆಗ್ತಾ ಇತ್ತು, ಟಿಕೆಟ್ಗಳನ್ನ ಬ್ಲಾಕ್ ಅಲ್ಲಿ ತಗೊಂಡು ನೋಡ್ಬೇಕಾಗಿತ್ತು. ಆ ರೀತಿ ಒಂದು ಸಿನಿಮಾದಲ್ಲಿ ಹವಾ ಕ್ರಿಯೇಟ್ ಮಾಡಿದಂತ ವಿಜಯ್ ರಾಜಕೀಯವಾಗಿನೂ ಕೂಡ ಘಟಾನುಘಟಿ ನಾಯಕರಿಗೆ, ಡಿಎಂಕೆ ಅಣ್ಣಾ ಡಿಎಂಕೆಯ ಘಟಾನುಘಟಿ ನಾಯಕರಿಗೆ ರಾಜಕೀಯವಾಗಿನೂ ಕೂಡ ಚಳ್ಳೆ ಹಣ್ಣನ್ನ ತಿನ್ನಿಸಿದ್ದಾರೆ. ಇನ್ನು ಯಾರಿಗೆ ತಾನೇ ಖುಷಿ ಆಗಲ್ಲ ಮಕ್ಕಳು ಈ ರೀತಿ ಸಾಧನೆ ಮಾಡಿದಾಗ, ಅದು ಮೊದಲ ಪ್ರಯತ್ನದಲ್ಲಿ ಇಂಥ ದೊಡ್ಡ ಸಾಧನೆ ಮಾಡಿದಾಗ. ಸೊ ವಿಜಯ್ ತಂದೆ ಮುರುಗನ್ ದೇವಸ್ಥಾನಕ್ಕೆ ಹೋಗಿದ್ದಾರೆ, ವಿಶೇಷ ರೀತಿಯಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಆಗ್ಲೇ ಬೆಳಿಗ್ಗೆ ನಾವು ತೋರಿಸ್ತಾ ಇದ್ವಿ ವಿಜಯ್ ಗೆಳತಿ, ಆತ್ಮೀಯ ಗೆಳತಿ ತ್ರಿಷಾ ಅವರು, ಇನ್ಫ್ಯಾಕ್ಟ್ ಎಲೆಕ್ಷನ್ ನಲ್ಲಿ ಅವ್ರ ಹೆಸರನ್ನು ತರಲಾಗಿತ್ತು, ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಲಾಗಿತ್ತು. ಅವರು ಅಷ್ಟೇ ತಿರುಪತಿ ದೇವಸ್ಥಾನದಲ್ಲಿ ವಿಶೇಷವಾಗಿ ವಿಜಯ್ಗೋಸ್ಕರ ಪೂಜೆಯನ್ನ ಮಾಡಿಸಿದ್ರು ಬೆಳಿಗ್ಗೆನೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ವಿಜಯ್ ಕ್ಯಾಂಪೇನ್ಗೆ ಹೋದಾಗ್ಲೇ ಅವ್ರ ಹತ್ರ ಒಂದು ವಿಶ್ವಾಸ ಇತ್ತು ಅಂತ ಕಾಣಿಸುತ್ತೆ. ಕೆಲವರು ಅದನ್ನ ಸಿನಿಮಾ ಡೈಲಾಗ್ ಅಂತ ಹೇಳಿದ್ರು, ರಾಜಕಾರಣದಲ್ಲಿ ನಡೆಯಲ್ಲ ಅಂತ. ಬಟ್ ಅದು ಇವತ್ತು ನಿಜ ಆಗಿದೆ, ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಪ್ರಚಾರ ಸಂದರ್ಭದಲ್ಲಿ ವಿಜಯ್ ಏನೆಲ್ಲ ಡೈಲಾಗ್ ಹೊಡೆದಿದ್ರು ನೋಡೋಣ. There are so many jackals and other animals in the forest, but there will be only one lion, and even if it is single, it will be the king of jungle. It is not only a description but also a clear declaration. ಈಗ ಕಾಡಿನ ರಾಜ ಸಿಂಹ ಅಂತೆ ತಮಿಳುನಾಡಿನ ಸದ್ಯಕ್ಕೆ ರಾಜಕೀಯದ ರಾಜ ಆಗಿ ಹೊರಹೊಮ್ಮಿದ್ದಾರೆ ವಿಜಯ್. ಇನ್ನು ಪಶ್ಚಿಮ ಬಂಗಾಳ, ತಮಿಳುನಾಡಿನಷ್ಟೇ ಕುತೂಹಲ ಇಲ್ಲೂ ಇತ್ತು. ಕಾರಣ ಇಲ್ಲಿ ಬದಲಾವಣೆಯನ್ನ ಮತದಾರ ಬಯಸಿದ್ದಾನೆ ಅಂತ ಹೇಳಿ, ಮತ್ತೆ ಸಾಕಷ್ಟು ವಾಕ್ ಸಮರ, ಪರಸ್ಪರ ಹಲ್ಲೆ, ಅದನ್ನೆಲ್ಲ ನಾವು ನೋಡಿದ್ವಿ. ಈಗ ಇಲ್ಲಿ ಟಿಎಂಸಿ 103 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ, ಬಿಜೆಪಿ ನಾವು ನೋಡ್ತಾ ಇದ್ದೀವಿ 152 ಸ್ಥಾನಗಳಲ್ಲಿ. ಸದ್ಯದ ಟ್ರೆಂಡಿಂಗ್ ಪ್ರಕಾರ 172 ಆಯ್ತು. ನಾಗಾಲೋಟವನ್ನ ಬಿಜೆಪಿ ಮುಂದುವರಿಸ್ಕೊಂಡು ಹೋಗಿದೆ. ಸೊ ಈಗ ಎಷ್ಟು ತನಕ ಹೋಗಿ ಮುಟ್ಟುತ್ತೆ ಅನ್ನುವಂತ ಕುತೂಹಲ ಅಂತೂ ಇದ್ದೇ ಇದೆ. ಯಾಕಂದ್ರೆ ದೀದಿ ವರ್ಸಸ್ ಮೋದಿ ಅಂತಾನೆ ಇಲ್ಲಿ ಬಿಂಬಿತವಾಗಿದ್ದು ಈ ಬಾರಿಯ ಚುನಾವಣೆ. ಅಮಿತ್ ಶಾ ಅವರು ಅಷ್ಟೇ ಶತಾಯ ಗತಾಯ ಪ್ರಯತ್ನವನ್ನ ಪಟ್ಟಿದ್ರು. 15 ದಿವಸ ಅಲ್ಲೇ ಠಿಕಾಣಿಯನ್ನ ಹೂಡಿ ಪ್ರಚಾರವನ್ನ ಮಾಡಿದ್ರು, ವಿವಿಧ ರ್ಯಾಲಿಗಳಲ್ಲಿ ಪಾಲ್ಗೊಂಡಿದ್ರು. ನರೇಂದ್ರ ಮೋದಿ ಅವರು ಅಷ್ಟೇ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು. ಅಂದ್ರೆ ಕಾಲಿಗೆ ಚಕ್ರ ಕಟ್ಕೊಂಡು 2021ರಿಂದ ಕೂಡ
ಒಂದು ಶತಾಯಗತಾಯ ಪ್ರಯತ್ನವನ್ನ ಬಿಜೆಪಿ ಅಂತೂ ಇಲ್ಲಿ ಮಾಡಿತ್ತು. ಅದರ ಪ್ರತಿಫಲ ಎಂಬಂತೆ ಈ ಬಾರಿ ಈ ಫಲಿತಾಂಶವನ್ನ ನಾವು ಗಮನಿಸ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರು ದೀದಿ ಪರವಾಗಿದ್ರು. ಈ ಸಂದರ್ಭದಲ್ಲೇ ಮಹಿಳಾ ಮೀಸಲಾತಿಯ ಬಿಲ್ ಅನ್ನ ಮಂಡನೆ ಮಾಡಕ್ ಹೊರಟರು ಕೂಡ ಅದಕ್ಕೆ ಸಕ್ಸಸ್ ಕಾಣಲಿಲ್ಲ. ಎನಿವೇಸ್, ಈಗ SIR ದೊಡ್ಡ ಹೊಡೆತ ಕೊಟ್ಟಿದ್ದು ಪಶ್ಚಿಮ ಬಂಗಾಳದಲ್ಲಿ ದೀದಿಯ ವರ್ಚಸ್ಸಿಗೆ, 15 ವರ್ಷಗಳ ಆಡಳಿತಕ್ಕೆ ಅಂತ ಹೇಳಿ ವಿಶ್ಲೇಷಣೆಗಳು ನಡೀತಾ ಇದೆ. ಇನ್ನು ಕೇರಳಂ, ಇಲ್ಲೂ ಅಷ್ಟೇ ಮತದಾರ ಬದಲಾವಣೆಯನ್ನ ಪ್ರತಿ ಬಾರಿ ಬಯಸ್ತಾ ಇರ್ತಾನೆ. ಅದರಂತೆ ಈ ಬಾರಿಯೂ ಬಯಸಿದ್ದಾನೆ ಅನ್ನೋದನ್ನ ಎಕ್ಸಿಟ್ ಪೋಲ್ಗಳೇ ಹೇಳಿದ್ವು. ಆ ಎಕ್ಸಿಟ್ ಪೋಲ್ಗಳ ಒಂದು ಭವಿಷ್ಯವಾಣಿ ಏನಿತ್ತು ಅದು ನಿಜವಾಗುವತ್ತ ಸಾಗ್ತಾ ಇದೆ. LDF 45 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರೆ, UDF 92 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಆಲ್ರೆಡಿ ಕೇರಳದಲ್ಲಿ ಹೆಂಗ್ ಸೆಲೆಬ್ರೇಷನ್ ಶುರುವಾಗಿದೆ ಅಂದ್ರೆ, ಕೆಲವರು ಫೋಟೋಗಳನ್ನ ಹಿಡಿದು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಗಳು ಇವರೇ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅಲ್ಲಿ ಸೆಲೆಬ್ರೇಷನ್ ಅನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಈಶಾನ್ಯ ರಾಜ್ಯಗಳ ಪೈಕಿ ನಾವು ನೋಡೋದಾದ್ರೆ ಅಸ್ಸಾಂನಲ್ಲಿ ಆಡಳಿತ ಹಂಗೆ ಕಂಟಿನ್ಯೂ ಆಗುತ್ತಾ ಬಿಜೆಪಿಯದ್ದು ಮೈತ್ರಿಕೂಟದ್ದು ಅಂತ ಹೇಳಿ ಕುತೂಹಲ ಇತ್ತು. ಅದರಂತೆ ಎಕ್ಸಿಟ್ ಪೋಲ್ಗಳು ಹಂಗೆ ನುಡಿದಿದ್ವು. ಭವಿಷ್ಯವನ್ನ ನಾವು ನೋಡ್ತಾ ಇದ್ವಿ. 98 ಸ್ಥಾನಗಳಲ್ಲಿ ಸದ್ಯಕ್ಕೆ ಮುನ್ನಡೆಯನ್ನ ಬಿಜೆಪಿ ಕಾಯ್ದುಕೊಂಡಿದ್ರೆ, ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ 25 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನ ಸಾಧಿಸೋದಕ್ಕೆ ಕಾರಣ ಆಗಿದೆ. ಬಟ್ ಇಲ್ಲಿ ಮತದಾರ ಬದಲಾವಣೆಯನ್ನ ಬಯಸಿಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಈ ಫಲಿತಾಂಶದಿಂದ ಅಸ್ಸಾಂನಲ್ಲಿ ನಮಗೆ ಗೋಚರವಾಗ್ತಾ ಇದೆ. ಇನ್ನು ನೆಕ್ಸ್ಟ್ ಪುದುಚೇರಿ, ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ. ಸೊ ಇಲ್ಲೊಂದಿಷ್ಟು ಬದಲಾವಣೆಗಳು ಆಗಬಹುದಾ ಅನ್ನೋ ನಿರೀಕ್ಷೆಗಳೇನೋ ಇತ್ತು. ಬಟ್ ಆಸ್ ಯೂಶುವಲ್ ಮತದಾರ ಇಲ್ಲಿ ಬಿಜೆಪಿಯ ಮೈತ್ರಿಕೂಟಕ್ಕೆ ಮನ್ನಣೆಯನ್ನ ಕೊಟ್ಟಿದ್ದಾನೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪುದುಚೇರಿಯಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ. ಯಾಕಂದ್ರೆ ಬಿಜೆಪಿ ನೇತೃತ್ವದ ಮೈತ್ರಿಕೂಟಕ್ಕೆ ಇಲ್ಲಿ ಮತದಾರ ಮತ್ತೊಮ್ಮೆ ಮಣೆಯನ್ನ ಹಾಕಿದ್ದಾನೆ. ಪುದುಚೇರಿಯಲ್ಲಿ NDA 20 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಇನ್ನುಳಿದಂತೆ ಇತರೆ ಪಕ್ಷಗಳು ಸ್ವಲ್ಪ ಹಿನ್ನಡೆಯನ್ನ ಕಾಯ್ದುಕೊಳ್ತಾ ಇವೆ. ಸೊ ಅಚ್ಚರಿಯ ಬೆಳವಣಿಗೆ ಅಂತಂದ್ರೆ ಈ ಸಲದ ಫಲಿತಾಂಶದಲ್ಲಿ ನಾವು ನೋಡ್ತಿರೋದು ತಮಿಳುನಾಡು ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿ.